ಪರವಾಗಿಲ್ಲ. ಹೆಣ್ಮಕ್ಳು ಎಲ್ಲ ಬೆಂಗಳೂರಿಂದ ಹೋಗಿ ಹಳ್ಳಿ ಕಡೆ ಹಳ್ಳಿಲಿ ಹೋಗಿ ಹಳ್ಳಿಲಿ ಏನ್ ಕಷ್ಟ ಇದೆ, ಏನಿದೆ, ಏನ್ ಮಾಡ್ತಾ ಇದಾರೆ, ರೈತರು ಏನಾಗಿ ಎಷ್ಟು ಕಷ್ಟ ಪಡ್ತಿದ್ದಾರೆ, ಟ್ಯಾಕ್ಟ್ರಿ ಓಡಿಸೋದಾಗಿರ್ಬೋದು, ಅಡ್ಡಿಯಲ್ಲಿ ನೀರ್ ಸೇರ್ಸೋದಾಗಿರ್ಬೋದು, ಸಗಣಿ ಎಲ್ಲ ಬೆಣ್ಣೆ ತಿಟ್ಟೋದಾಗಿರ್ಬೋದು, ಎಲ್ಲ ಚೆನ್ನಾಗ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈಗ ಸಿಟಿಯಿಂದ ಹೋದವ್ರಿಗೆ ಅದೆಲ್ಲ ಮಾಡಕ್ ಆಗತ್ತಾ ಅಥವಾ ಏನಾದ್ರು ಹೆಂಗೆ ಅದು? ಹೌದು, ಸಿಟಿಯಿಂದ ಓದೋರು ಅಂದ್ರೆ ಇಲ್ಲಿ ಏನು ಗೊತ್ತಿಲ್ಲ, ಅವರು ಓದೋದ್ರ ಜ್ಞಾನ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಹಳ್ಳಿ ಪೋರ್ಗೆ ಹೋಗಿ ಅವರು ಈಗ ಊರಲ್ಲಿ ಏನ್ ಕಷ್ಟ ಬೀಳ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಈಗ ಮಂಕ್ರಿ ಸಗಣಿ ಹೊತ್ಕೊಂಡು ಹೋಗ್ಬೇಕು, ಒಬ್ಬೊಬ್ರ ಮನೆಗೆ ಹೋಗಿ ಎಂಕ್ರಿಮೆಂಟ್ ಮಾಡ್ಬೇಕು, ಆಮೇಲೆ ಸಿಮೆಸಿನಲ್ಲಿ ಹಾಲ್ ಕರ್ದು ಇಷ್ಟು ಇಲ್ಲಿ ಅದು ಹೆಣ್ಮಗಿ ಒಬ್ರಿಗೆ ಯಾರಿಗೂ ಏಟ್ ಆಗ್ಬಿಡ್ತು, ಅವೆಲ್ಲ ಇರ್ತದೆ, ಕಷ್ಟ ಅನುಭವಿಸ್ಲೇಬೇಕು. ಇಲ್ಲಿನ ದುಡ್ಡಿಗೆ ನಮ್ಮ ಹೆಣ್ಮಕ್ಳಿಗೆ 18 ವರ್ಷದ ಹೆಣ್ಮಕ್ಳಿಗೆ 1000 ರೂಪಾಯಿ ಕೊಟ್ರೆ ಸಾಯಂಕಾಲಕ್ಕೆ ಸಹಿ. ಅಲ್ಲಿನ ಹೆಣ್ಮಕ್ಳುಗಳು 5 ರೂಪಾಯಿ ಕೊಟ್ರೆ ಅದರಲ್ಲಿ ಚಾಕ್ಲೇಟ್ ಇನ್ನೊಂದು ತಗೊಂಡು 5 ರೂಪಾಯಿಗೆ ಅವ್ರಿಗೆ ಕಷ್ಟ ಗೊತ್ತಾಗಬೇಕು. ಆ ಉದ್ದೇಶಕ್ಕೆ ಹಳ್ಳಿ ಪವರು ಇದ್ ಮಾಡಿರೋದು. ಅಂದ್ರೆ ಈಗ ದುಡ್ಡಿನ ಮಹತ್ವ ಗೊತ್ತಾಗ್ತಾ ಇದೆ, ದುಡ್ಡಿನ ಮಹತ್ವ ಗೊತ್ತಾಗ ಏನ್ ಕಷ್ಟ ಬೀಳ್ತಾ ಇದೀವಿ, ಏನ್ ರೊಟ್ಟಿ ತಿಂತಾ ಇದೀವಿ, ಒಲೆಯಲ್ಲಿ ಬೆಂಕಿಲಿ ಜೋಳದ ರೊಟ್ಟಿ ಆಗಿರ್ಲಿ, ಅಕ್ಕಿ ರೊಟ್ಟಿ ಆಗಿರ್ಬೋದು, ಇನ್ನೊಂದು ಶೇಂಗಾದು ಚಟ್ನಿ ಆಗಿರ್ಬೋದು, ಎಲ್ಲ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳುಗಳು ಒಲೆಯಲ್ಲಿ ಉರಿಸಿ ಅಡಿಗೆ ಮಾಡ್ತಾರಲ್ಲ, ಹೊಗೆಯಲ್ಲಿ ಕಣ್ಣೆಲ್ಲ ಬಂಕಾಗ್ಬಿಡುತ್ತೆ, ಅವೆಲ್ಲ ನೋಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಸಿಟಿಲಿರೋರಿಗೆ ಹಳ್ಳಿ ಮಹತ್ವ ಗೊತ್ತಾಗಬೇಕು ಅಂದ್ರೆ ಹಳ್ಳಿ ಪವರ್ ಹೋಗ್ಲೇಬೇಕು, ನೋಡ್ಲೇಬೇಕು, ಹೋಗ್ಲೇಬೇಕು. ಈಗ ಮೊನ್ನೆ ಕುಸ್ತಿ ಆಡಿದ್ರು, ಒಂದು 10-15 ಜನ ಹೆಣ್ಮಕ್ಳುಗಳು. ಕುಸ್ತಿ ಯಾರು ಗೆದ್ರು ವಿನ್ ಆಗ್ತಾರೆ ಅನ್ಬಿಟ್ಟು, ಅದರಲ್ಲಿ ಕುಸ್ತಿ ಶಕ್ತಿ ಇರೋರು ಗೆಲ್ತಾರೆ, ಶಕ್ತಿ ಇಲ್ಲದವ್ರು ಗೆಲ್ತಾರೆ. ಹಳ್ಳಿ ಮಕ್ಳುಗಳಿಗಾದ್ರೆ ಪವರ್ ಶಕ್ತಿ ಇರ್ತದೆ, ಇಲ್ಲಿ ಬೆಂಗಳೂರಿಗೆ ಆಗಲ್ಲ. ಆದ್ರೂ ಹಳ್ಳಿಲಿ ಹೋಗಿ ಆ ಪ್ರತಿಮೆ ಮಾಡ್ತಾ ಇದಾರಲ್ಲ, ಶಕ್ತಿ ತೋರಿಸ್ತಾ ಇದಾರೆ. ಈಗ ಹಳ್ಳಿ ಜನಕ್ಕೆ ಸಿಟಿ ಅವ್ರು ಬಂದು ಅದು ಅನುಭವಿಸಿ ನೋಡೋದು ಹಳ್ಳಿಯವ್ರಿಗೆ ಎಷ್ಟು ಇಷ್ಟ, ಖುಷಿ ಆಗುತ್ತೆ. ಯಾಕೆಂದ್ರೆ ಬೆಂಗಳೂರು ಪೇಟೆಯಿಂದ ಬಂದು ಹಳ್ಳಿ ನಮ್ಮ ಊರಿನಲ್ಲಿ ಸೇರೋರಲ್ಲ, ಒಂದು ಹಬ್ಬದ ವಾತಾವರಣ ತರನೇ ಇರ್ತದೆ. ನಿನ್ನೆ ವರಲಕ್ಷ್ಮಿ ಹಬ್ಬ ಮಾಡಿದ್ರು, ಒಂದು ಮನೆ ಯಾರೋ ಕೊಟ್ಟಿದ್ದಾರೆ, ಇಲ್ಲ ಇದು ಇವರೇ ರೆಡಿ ಮಾಡಿದಾರ ಗೊತ್ತಿಲ್ಲ. ವರಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು ಜೋರಾಗಿ ಮಾಡಿದ್ದಾರೆ. ಅದಕ್ಕೆ ಒಂದು ಮೆಟ್ಲು ಪುಟ ಇದು ಯಾರೋ ಒಬ್ರು ಪಾಲ್ಸರ್ ಕೊಟ್ಟಿದ್ದಾರೆ, ಮೆಟ್ಲು ಚೆನ್ನಾಗಿದೆ. ನೆನೆಲ್ಲ ಒಳ್ಳೆ ತಾರಮ್ಮ ಬಂದಿದ್ರು, ತಾರಮ್ಮ ಬಂದು ಎಲ್ಲಾರು ಇದ್ ಮಾಡ್ತಾ ಇದ್ರು, ಊಟದ ಅಭಿಷೇಕನು ಮಾಡ್ತಾ ಇದ್ರು, ಒಬ್ಬಟ್ಟು ಊಟ ಎಲ್ಲ ಮಾಡ್ತಾ ಇದ್ರು. ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ಲಿ ಹೆಣ್ಮಕ್ಳುಗಳು, ಇಂಥ ಪ್ರೋಗ್ರಾಮ್ಗಳೆಲ್ಲ ಮಾಡ್ಬೇಕು. ಇನ್ನೊಂದು ಮಕ್ಕಳಿಗೋಸ್ಕರ ಅಪ್ಪ ಅಮ್ಮ ಯಾವ ರೀತಿ ದುಡಿತಾ ಇದಾರೆ. ಹೌದು, ಕಷ್ಟ ಇಲ್ಲಿ ಮಕ್ಳುಗಳಿಗೆ, ಹೆಣ್ಮಕ್ಳಿಗೆ ಗೊತ್ತಿಲ್ಲ ಕಷ್ಟ. ತಂದೆಗಳು ಕೊಡ್ತಾ ಇದಾರೆ, ತಾಯಿ ಕೊಡ್ತಾ ಇದಾರೆ ಗೊತ್ತಿಲ್ಲ, ಹೋಗ್ತಾವ್ರೆ, ದುಡ್ಡು ಖರ್ಚು ಮಾಡ್ತಿದ್ದಾರೆ. ಅಲ್ಲಿ ಹೋದಾಲೇ ಕಷ್ಟ ಗೊತ್ತಾಗುದು. ಒಂದು ಚರ್ಮದ ಸ್ಕಿನ್ ಕಿತ್ತೋದ್ರು 2 ರೂಪಾಯಿ ಕೊಟ್ಟು ಗಮ್ಮಂಡ್ರಿಸಿ ಅವಳಿಗೆ ಪ್ಲಾಸ್ಟರ್ ನಡೆಸ್ಕೊಳ್ತಾರಲ್ಲ, ಅದ್ರ ಕಷ್ಟ ಅವ್ರಿಗೆ ಗೊತ್ತಾಗಬೇಕು. ಅವಾಗಲೇ ಅವ್ರಿಗೆ ಬೆಲೆ ಗೊತ್ತಾಗೋದು, ಅಲ್ಲಿವರೆಗಿಲ್ಲ. ಒಬ್ಬ ಹೆಣ್ಮಗಳು ಅವ್ರ ತಂದೆ ತಾಯಿಗಳು ಎಷ್ಟು ಕೊಟ್ಟರು ಖರ್ಚು ಮಾಡ್ಬಿಟ್ಟಿದಂತೆ. ಅವಾಗ ಅಲ್ಲಿ ಹೋದಾಗ 5 ರೂಪಾಯಿಗೂ ಬೆಲೆ ಗೊತ್ತಿಲ್ಲ ಅಂದ್ಬಿಟ್ಟು ಅಮ್ಮ ಸಾರಿ ಅಂತ ಹೇಳ್ತಾ ಇದ್ಲು. ಆ ಸಾರಿ ಫಸ್ಟ್ ಚಿಕ್ಕದ್ರಿಂದ ಸಾರಿಯಿಂದ ಕೇಳಿದ್ರೆ ಅವಳಿಗೆ ಇನ್ನೂ ಒಲವಿತ್ತು. ಈಗ ಹಳ್ಳಿ ಪವರ್ ಇಂದ ಈಗಿನ ಯೂತ್ಸ್ ಗಳಿಗೆ, ಹೆಣ್ಮಕ್ಳ ಗಂಡ್ಮಕ್ಳಿಗೆ ತಂದೆ ತಾಯಿ ಮಹತ್ವ, ಹಳ್ಳಿಯ ಮಹತ್ವ ಗೊತ್ತಾಗುತ್ತೆ ಅಂತೀರಾ? ಈಗ ಯಾರೇ ಆಗ್ಲಿ ಅವರು 10-12 ಲಕ್ಷಕ್ಕೆಲ್ಲ ಹೋಗೋರಲ್ಲ. ಏನ್ ಶಕ್ತಿ ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಯಾರು ಹಳ್ಳಿಲಿ ಏನೇನ್ ಮಾಡ್ಬೋದು. ಇದು ಹುಲ್ ಕುಯ್ಯೋದಾಗಿರ್ಬೋದು, ಟ್ಯಾಕ್ಟ್ರಿ ಓಡಿಸೋದಾಗಿರ್ಬೋದು, ಮೂಟೆಗಳು ಒಬ್ಬೊಬ್ರು 5-5 ಮೂಟೆ ಎತ್ತಾಕಿದ್ರು. ನಾವು ನಮ್ಮೂರಲ್ಲಾದ್ರೆ ನಮ್ಮ ಹೆಣ್ಮಕ್ಳುಗಳು, ಹಳ್ಳಿ ಹೆಣ್ಮಕ್ಳುಗಳಾದ್ರೆ 1 ಕ್ವಿಂಟಲ್ ಮೂಟೆನ ಎತ್ತಿಸ್ಬಿಡ್ತಾರೆ. ಇವ್ರಿಗೆ 20 ಕೆಜಿ 25 ಕೆಜಿ ಮೂಟೆ ಎತ್ತಿಸೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗಬೇಕು. ಹೌದೌದು. ಆ ಜೋಳದ ಹುಲ್ಲು ಒಣ ಹುಲ್ಲೆಲ್ಲ ಟ್ಯಾಕ್ಟ್ರಿ ಓಡಿಸ್ಬೇಕು. ಅವ್ರಿಗೆ ಟ್ಯಾಕ್ಟ್ರಿನೇ ಓಡಿಸೋದು ಗೊತ್ತಿಲ್ಲ, ಆದ್ರೂ ಟ್ಯಾಕ್ಟ್ರಿ ಓಡಿಸಿದ್ರೆ ಹೆಣ್ಮಕ್ಳುಗಳು ಓಡಿಸ್ತಾ ಇದ್ರೆ, ಯಾರನ್ನ ಸಪೋರ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಓಡಿಸ್ತಾ ಇದಾರೆ. ಅದು ಗ್ರೇಟೆ. ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಹೇಳ್ತಾ ಇರೋದು, ಈಗ ಅಬ್ದುಲ್ ಬಾಲಾಜಿ ಅಂದ್ಬಿಟ್ಟು ಅಲ್ಲಿ ಎಲ್ಲ ನಿಂತ್ಕೊಂಡು ಮಾಡಿಸ್ತಾನೆ. ಹೌದು, ಅದ್ರ ಬದಲು ಸುದೀಪ್ ತರ ಒಬ್ಬ ದೊಡ್ಡ ಸ್ಟಾರ್ ಆಗಿ ಇಲ್ಲ. ಅಬ್ದುಲ್ ಬಾಲಾಜಿ ಇವತ್ತು 10-12 ವರ್ಷದಿಂದ ಅವರು ಹಳ್ಳಿ ಪವರು ಎಲ್ಲ ಮಾಡಿದ್ದಾರೆ, ಗತ್ತಾಗ ಮಾಡ್ತಾರೆ. ಅವರು ಯಾರೇ ಆಗ್ಲಿ ಕಡಕ್ ಮಾತೆ ಕಡಕ್ ಇದೆ. ಅದಕ್ಕೆ ಬಿಟ್ಟಿದಾರ. ಹೌದಾ? ಕರೆಕ್ಟ್ ಆಗಿದ್ದಾರೆ. ಆ ಹಳ್ಳಿ ಪವರ್ಗೆ ಕಡಕ್ ಇವತ್ತಲ್ಲ 10 ವರ್ಷದಿಂದ ನೋಡ್ತಾ ಇದ್ದೀನಿ. 10 ವರ್ಷದಿಂದ ಅವ್ರು ಕಡಕ್ಕೆ ಮಾತಾಡೋದು, ಹಿಂದೆ ಮುಂದೆ ಏನ್ ಮಾತಾಡೋದಿಲ್ಲ. ಹಾಗಲ್ಲ ನಿಮ್ ಕೈಲಿ ಏನು, ಅದು ಒಂದ್ಸರಿ ಚಾನ್ಸ್ ಕೊಡ್ತಾರೆ. ಚಾನ್ಸ್ ಕೊಟ್ಟ ಆಗಲ್ಲ ಅಂದ್ರೆ 2 ಹೆಣ್ಮಕ್ಳು ಮೊನ್ನೆ ಏನಂತ ಜ್ವರ ಬಂದ್ಬಿಟ್ಟಿದೆ, ನಮ್ ಕೈಲಿ ಆಯ್ತಲ್ಲ, ನೀರು ಸ್ಥಾನದ್ದೇನೋ ವ್ಯತ್ಯಾಸ ಅನ್ಬಿಟ್ಟು ಹೇಳಿದ್ರು. ನಿಮ್ ಕೈಲಿ 1 ಅವರ್ ಟೈಮ್ ಕೊಡ್ತೀವಿ, ಕೇಳಿ ನೋಡಿದ್ರು. ಆಗಲ್ಲ ಅಂದ್ಬಿಟ್ಟು ಲಾಸ್ಟ್ ಅವರೇ ರಿಜೆಕ್ಟ್ ಆಗ್ಬಿಟ್ರು. ಆಯ್ತು ಅಂದ್ಬಿಟ್ಟು ಅವರೇ ಕಳ್ಸಿಕೊಟ್ಬಿಟ್ರು. ಅಂದ್ರೆ ಹಳ್ಳಿ ಲೈಫ್ ಸಿಟಿ ಲೈಫ್ ಬೇರೆ ಇರುತ್ತೆ. ಸಿಟಿಲಿ ಇದ್ದವರು ಹಳ್ಳಿಲಿ ಬಂದು ಎಲ್ಲವನ್ನು ಸಹಿಸ್ಕೊಂಡು ಬದುಕದೇ ಯಾವುದು ಹಳ್ಳಿ ಪವರ್. ಬದುಕದೇ ಹಳ್ಳಿ ಪವರ್. ಅಂತದ್ರಲ್ಲಿ ಅಡ್ಜಸ್ಟ್ ಆಗದೆ ಇದ್ರು ವಾಪಸ್ ಅವ್ರ ಕೈಲಿ ಆಗಲ್ಲ ಅಂದ್ರೆ ಮಾತ್ರ
ಈಗ ಒಬ್ಳು ಯಾರು ತೊಗರಿ ಬೆಳೆ ಅಂತ ಒಬ್ಳು ಹೆಸರನ್ನ ಕರೀತಾರೆ ಸುಷ್ಮಾ ಇರ್ಬೇಕು. ಆಮೇಲೆ ಇನ್ನೊಬ್ಳು ಬೆಂಕಿ ಅಂತ ಕರೀತಾರೆ. ಅವರೆಲ್ಲ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ, ಅದೇ ಉತ್ತರನೂ ಕೊಡ್ತಾರೆ. ಯಾರೇ ಆಗ್ಲಿ ಹಿಂದೆ ಮುಂದೆ ಮಾತಾಡೋದಲ್ಲ, ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ, ಸ್ಟ್ಯಾಂಡರ್ಡ್ ಆಗಿ ಉತ್ತರ ಕೊಡ್ತಾರೆ. ಈಗ ಬೆಂಕಿ ಬೇಬಿ ಅಂತ ಹೇಳಿದ್ರಲ್ಲ, ಹೌದು. ಅವಳು ಮನೆ ಸೋತ್ಬಿಟ್ಟಿದ್ದಾಳೆ. ಸೋತ್ಬಿಟ್ಟು ಊರೆಲ್ಲ ಟೈರ್ ಹೊಡ್ಕೊಂಡ್ ಬಂದು ಸೋತ್ಬಿಟ್ಟಿದೀನಿ, ನಾನು ಬೆಣ್ಣೆ ಬೇಬಿ ಆಗಿದ್ದೀನಿ ಈಗ ಅಂತ ಸೋತ್ಬಿಟ್ಟು ಏನು ಮಾಡಕ್ಕಲ್ಲ. 15 ದಿನ ಓಡಿದಳು, ಒಂದಿನ ಸೋತೇನು ತಪ್ಪೇನಾಗಲ್ಲ. 15 ದಿನ ಮಾಡಿದವಳು ಒಂದಿನ ಸೋತಿದ್ರೆ ಏನು ತಪ್ಪೇನಾಗಲ್ಲ. ಇನ್ನು ಮುಂದೆ ಜಯ ಬರ್ತಾ ಇರ್ತದೆ. 10 ಜನಕ್ಕೂ ಹುಮ್ಮಸ್ ಬಂದಾಗಲೇ ಗೊತ್ತಾಗುತ್ತೆ. 10 ಜನರು ಎಲ್ಲ ಕುಸು ಅಂದ್ರೆ ಅವ್ರು ಯಾರು ಗೆಲ್ಲಲ್ಲ. 10 ಜನನು ಹುಮ್ಮಸ್ ಬರಬೇಕು. ಅವಳು ಹಿಂಗಿ ಇವಳು ಹಿಂಗಿ ಅಂತ ಅವರಲ್ಲೇ ಐಡಿಯಾ ಕೊಡ್ಬೇಕು. ಆಮೇಲೆ ಪ್ರತಿ ಭಾನುವಾರ ಒಬ್ಬರನ್ನ ಹೊರಗಡೆ ಕಳ್ಸಕ್ಕೆ ಅಲ್ಲೆಲ್ಲ ಮಾತಾಡ್ಕೊಂಡು ಗುಂಪುಗಾರಿಕೆ ಮಾಡ್ತಾ ಇದಾರೆ ಅಂತ. ಗುಂಪು ಹೆಣ್ಮಕ್ಳು ಮಾಡ್ತಾ ಇದಾರೆ ಅಂದ್ರೆ ಮಾಡ್ತಾ ಇದಾರೆ. ಅವರೇ ಬಿದ್ದೈತಾರೆ, ಹಳ್ಳಿ ಬಿದ್ದೈತಾ ಇದಾರೆ, ಅವರೇ ಬಿದ್ದೈತಾ ಇದಾರೆ. ಯಾರು ಹಳ್ಳ ತೊಡಗ್ತಾರೆ ಅವರೇ ಬಿದ್ದೈತಾ ಇದಾರೆ. ಈಗ ಹಳ್ಳಿ ಪವರ್ ಸಿಟಿಯಿಂದ ಬಂದು ಹಳ್ಳಿ ಮಹತ್ವ ಎರಡು ಗೊತ್ತಾದಂತ ವ್ಯಕ್ತಿ ಅಂತ ಜೀವನದಲ್ಲಿ ಏನು ಉಪಯೋಗ ಆಗುತ್ತೆ? ಉಪಯೋಗ ಏನಾಗುತ್ತೆ ಅಂದ್ರೆ, ಈಗ ನಾವು ಬೆಂಗಳೂರು ಹೆಣ್ಮಕ್ಳುಗಳು ಊರಿಗೆ ಹೋಗಿ ವ್ಯವಸಾಯವಾಗ್ಲಿ, ಟ್ಯಾಕ್ಟ್ರಿ ಓಡಿಸೋದಾರಾಗ್ಲಿ, ಗದ್ದೆನಾಗ್ಲಿ, 5 ಎಕರೆ ಜಮೀನ್ ತಗೊಂಡು ನಾವು ಮಾಡ್ತೀವಿ ಅನ್ನೋ ಕೆಪಾಸಿಟಿ ತೋರಿಸ್ಬೋದು. ಬೆಂಗಳೂರಲ್ಲೇ ಬೆಳೆದು ಏನು ರಾಗಿ ಗಿಡ ಹೆಂಗಾದಪ್ಪ ಅಂದ್ರೆ ಮರ ಹಾಕಿ ಏಣಿ ಹತ್ಬೇಕಂತ ಬರ್ತಾರೆ. 50 ಜನ ಇದಾರೆ. ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ಅಂದ್ರೆ ಈಗ ಎಷ್ಟೋ ಜನ ಸಿಟಿಯಿಂದ ಬಂದು ಹಳ್ಳಿಗಳಲ್ಲಿ ಬೆಳೆಯೋ ಭೂಮಿನ ರಿಯಲ್ ಎಸ್ಟೇಟ್ ಅಥವಾ ಎಸ್ಟೇಟ್ ಗಳ ಮಾಡಿ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರು ಬಂದು ಅಲ್ಲಿ ಬೆಳೆದ್ರೆ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ಈ ಸಾರಿ ಅಣ್ಣ ನಿಮ್ಗೆ ಯಾರು ಇಷ್ಟ ಆಗ್ತಾ ಇದಾರೆ ಈಗ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಲ್ಲಿ? ಈಗ ಇದ್ರಲ್ಲಿ ಒಂದು ಮೈಸೂರು ಹುಡುಗಿ ಒಂದು ಹುಡುಗಿ ಇದೆ, ದಪ್ಪನ ಒಂದು ಅವ್ರ ಮಗು ಏನೋ ಮದುವಾಗಿ ಒಂದು ಮಗು ಇದೆ. ಅವರು ಪರವಾಗಿಲ್ಲ ಆಡ್ತಾರೆ, ಆ ಹುಡುಗಿ ಪರವಾಗಿಲ್ಲ. ಈ ತೊಗರಿ ಬೇಳೆ ಅನ್ನೋರು ಪರವಾಗಿಲ್ಲ. ಬಿಬಿ ಅನ್ನೋದು ಒಂದು ಹುಡುಗಿ ಪರವಾಗಿಲ್ಲ. ಇನ್ನೊಂದು ಇನ್ನೂ 2-3 ಜನ ಹುಡುಗಿರಿದ್ದಾರೆ ಹೆಣ್ಮಕ್ಳು. ಅವ್ರ ಹೆಸರು ಇವತ್ತು ಗೊತ್ತಾಯ್ತಲ್ಲ ಸರಿಯಾಗಿ. ಇಂಥವ್ರು ಇರ್ಲೇಬಾರ್ದು ಅನ್ನೋರು ಯಾರು ಇದಾರೆ ಅಲ್ಲಿ ಹಳ್ಳಿ ಪವರಲ್ಲಿ? ತೇಜಸ್ವಿನಿ ಅನ್ನೋ ಒಂದು ಹುಡುಗಿ ಮಂಕಲ್ ಇದೆ. ಕರ್ನಾಟಕ ಹಾಕೊಂಡು ತೇಜಸ್ವಿ ಅನ್ನೋದು ಒಂದು ಹುಡುಗಿ ಮಂಕಲ್ ಇದೆ. ಅದು ಏನೋ ಹೌದು. ಅಂದ್ರೆ ಅಕುಲ್ ಬಾಲಾಜಿ ಒಂದ್ ರೀತಿ ಹಳ್ಳಿ ಮಾಡ್ತಾರೆ. ಹೌದು, ಸುಖವಾದದ್ದು. ಇಲ್ಲ ಅಲ್ಲಿ 10 ವರ್ಷದಿಂದ ಅವ್ರು ಇದಾರಲ್ಲ, ಇವತ್ತು ಅವ್ರನ್ನ ಗತ್ತವ್ರು ಬಿಟ್ಕೊಟ್ಟಿಲ್ಲ. ಇವತ್ತು ಹಳ್ಳಿ ಮಹತ್ವ ತಿಳ್ಕೊಂಡು ಹೌದೌದು. ಈಗ ಇಷ್ಟ ಆಗೋ ರೀತಿ ಏನಾಗಿರ್ಬೋದು, ಊರಲ್ಲಿ ನೀರ್ ಸೇದೋದಾಗಿರ್ಬೋದು, ಅಡ್ಡೆಲಿ ಬೆನ್ ಮೇಲೆ 2 ಬಿರಿಯ ಮಡಿಕೊಂಡು ಬರೋದಾಗ್ಬೋದು, ಅವೆಲ್ಲ ಮಾಡ್ಬೇಕು. ಅವಾಗಲೇ ಕಷ್ಟ ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ನಿಮ್ಗೆ ತುಂಬಾ ಇಷ್ಟ ಆಗಿ ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಪ್ರತಿದಿನ ಒಂದು ಟಾಸ್ಕ್ ಕೊಡ್ತಾರೆ. ಹೌದು. ಯಾಕಂದ್ರೆ ಅವ್ರಿಗೆ ಈಗ ಸಿಟಿಲಿಂದ ಹಳ್ಳಿಗೆ ಬಂದಿರ್ತಾರೆ, ಅವ್ರಿಗೇನಾದ್ರೂ ಎಫೆಕ್ಟ್ ಆಗಲ್ವಾ? ಏನು ಎಫೆಕ್ಟ್ ಆಗಲ್ಲ. ಎಫೆಕ್ಟ್ ಆಗಿದ್ರು ಅಲ್ಲಿ ಡಾಕ್ಟರ್ಗಳು ಎಲ್ಲ ಪ್ರತಿಯೊಂದು ಇದಿದೆ, ಅವ್ರಿಗೆಲ್ಲ ಸೌಲಭ್ಯ ಇದು ಮಾಡಿಕೊಂಡೇ ಹೋಗಿರೋದು. ಯಾಕಂದ್ರೆ ಇಲ್ಲಿ ಸಿಟಿಲಿ ಬೆಳೆದಿರ್ತಾರೆ ಮಾಲ್ಗಳು ಅದು ಇದು. ಹೌದು. ಡೈಲಿ ಏನೋ ಒಂದು ಡೈಲಿ ಟ್ರಾಕ್ಟರ್ ಓಡಿಸೋದಾಗಿರ್ಬೋದು, ಕುಸ್ತಿ ಆಡೋದಾಗಿರ್ಬೋದು, ದನ ಕರುಗಳಿಗೆ ಹುಲ್ಲು ಹಾಕೋದಾಗಿರ್ಬೋದು. ಈಗ ಮೊನ್ನೆ ದನಗಳೆಲ್ಲರೂ ಹಸುಗಳೆಲ್ಲಕ್ಕೂ ಬಣ್ಣ ಬಳ್ದಿ ಮಾಡ್ಕೊಂಡು ಬಂದಿರೋದಾಗ್ಬೋದು, ಪೂಜೆ ಮಾಡ್ಕೊಂಡು ಒಬ್ಬೊಬ್ರು ಒಂಥರ ಇದ್ರೆ. ನೆನ್ನೆ ಎಲ್ಲ ಹುಬ್ಳಿ ಧಾರವಾಡದು ಇದ್ರ ಕಡೆ ಎಲ್ಲ ಬಟ್ಟೆ ಹಾಕೊಂಡು ಎಲ್ಲ ಡ್ಯಾನ್ಸ್ ತೋರಿಸ್ತಾ ಇದ್ದಾರೆ ವರಲಕ್ಷ್ಮಿ ಹಬ್ಬದ್ದು. ಅದೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಶೂಟಿಂಗ್ ವಿಡಿಯೋ ಹಳ್ಳಿ ಜನಕ್ಕೆ ಇಷ್ಟ ಆಗುತ್ತೆ. ಟಿವಿ ನೋಡೋ ಎಲ್ಲ ಹಳ್ಳಿ ಜನಕ್ಕೂ ಈ ಪ್ರೋಗ್ರಾಮ್ ಇಷ್ಟ ಆಗುತ್ತೆ. ಹೆಣ್ಮಕ್ಳುಗಳು ಮಾಡ್ತಾ ಇದಾರೆ, ನಮ್ಮ ಹೆಣ್ಮಕ್ಳುಗಳು, ನಮ್ಮ ಕರ್ನಾಟಕ ಹೆಣ್ಮಕ್ಳುಗಳು ಮಾಡ್ತಾ ಇದಾರೆ, ಇವರೆಲ್ಲ ಅವರು ಅಂತ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮೂರು ಬಂದ್ರು ತುಂಬಾ ಇಷ್ಟ ಆಗುತ್ತೆ. ಯಾರೇ ಹೆಣ್ಮಕ್ಳಾಗ್ಲಿ ನಮ್ಮ ಒಲವಾವು ಯಾರೇ ಬಂದ್ರು ಇಷ್ಟ. ಇಷ್ಟ. ಆಯ್ತಣ್ಣ, ಆಯ್ತು, ಧನ್ಯವಾದ.